ತೋರಿಸಿದ ಎಡಗಡೆಯಿಂದ ತೆಳ್ಕೊಂಡು ಬರ್ತಾನೆ ಅಂತ. ನಾನು ಹೇಳಿದ್ದು ಬಲಗಡೆಯಿಂದ ತೆಳ್ಕೊಂಡು ಬರ್ತಾನೆ ಅಂತ. ಅವನು ಇವನಿಗೆ ಹೇಳ್ಕೊಡ್ತಾನೆ, ಅವನು ಇವನಿಗೆ ನಾ ಬೋರ್ಡ್ ಇರೋದ ಅದು ಅದು ಅಲ್ಲ ಕಣೋ. ಇಂಟರ್ವ್ಯೂಲ್ ಆದ್ಮೇಲೆ ಕತೆ ಶುರು ಕ್ಲಾಪ್ ಎಲ್ಲ ಮುಗಿಲಿ. ಕ್ಲಾಪ್ ಮುಗ್ದಾದ್ಮೇಲೆ ಇಂಟರ್ವ್ಯೂಲ್ಗಿಂತ ಮುಂಚಿನ ಕತೆ, ಇಂಟರ್ವ್ಯೂಲ್ಗಿಂತ ಮುಂಚಿನ ಕತೆ ಬೆಕ್ ಪೊಡಿ ಚೆನ್ನಾಗಿಲ್ಲ. ಅಯ್ಯೋ ಕರ್ಮವೇ. ಸರಿ, ಇಂಟರ್ವ್ಯೂಲ್ ಆದ್ಮೇಲೆ ಒಂದು ಐಟಮ್ ಸಾಂಗ್ ಸರ್. ಐಟಮ್ ಸಾಂಗ್ ಅಂತೆ. ತೊಂದ್ರೆ ಇಲ್ಲ ಪಂಕಜ, ನಿಂದೆ ಎಲ್ಲ ಪಂಕಜ, ನಾವು ನಿಮ್ಮೋನೆ ಪಂಕಜ. ಹಾಡು ಡ್ಯಾನ್ಸ್ ಎಲ್ಲ ಮುಗಿದ್ರು ಇನ್ನು ಕತೆಗೆ ಬರ್ಲಿಲ್ವಲ್ಲ. ಈಗ ಬಂದೆ ಸರ್. ಐಟಮ್ ಸಾಂಗ್ ಆದ್ಮೇಲೆ ಕತೆ ಶುರು ಸರ್. ಕತೆ ಮಧ್ಯ ಹಾಡು, ಹಾಡಿನ ಮಧ್ಯ ಕತೆ ಸರ್. ಕತೆ ಹಾಡು, ಹಾಡು ಕತೆ ಕೊನೆಗೆ ಕೊಡಬೇಕು ಸರ್. ಇದು ನಿನ್ ಕತೆ ಇಲ್ಲ, ನನ್ ಜೊತೆ ಹಾಳಾಗೋಗಿ ಕ್ಲೈಮ್ಯಾಕ್ಸ್ ಆದ್ರೂ ಹೇಳೋ. ಕ್ಲೈಮ್ಯಾಕ್ಸ್ ಹೇಳಲ್ಲ ಸರ್. ಏನ್ ಕ್ಲೈಮ್ಯಾಕ್ಸ್ ಥಿಯೇಟರ್ ನಲ್ಲೇ ನೋಡ್ಬೇಕಾ? ಸಸ್ಪೆನ್ಸ್ ಇಲ್ಲ ಸರ್. ಕ್ಲೈಮ್ಯಾಕ್ಸ್ ಇಲ್ಲೂ ಇರಲ್ಲ ಸರ್, ಥಿಯೇಟರ್ ನಲ್ಲೂ ಇರಲ್ಲ ಸರ್. ಯಾಕಂದ್ರೆ ಇದಕ್ಕೆ ಕ್ಲೈಮ್ಯಾಕ್ಸ್ ಇಲ್ಲ ಸರ್. ಮತ್ ಕೊನೆಗೆ ಏನಾಗುತ್ತೋ ನಿಮ್ ಕತೆ ಮುಗಿತು ಸರ್. ನಮ್ ಕತೆ ಮುಗಿತು ಸರ್. ಇಷ್ಟ ಬೇಗ ಕತೆ ಮುಗಿಸಿದ್ರೆ ಹೇಗೋ? ಇದಕ್ಕೆ ನಾನ್ ಕ್ಲೈಮ್ಯಾಕ್ಸ್ ಕೊಡ್ತೀನಿ. ಅಲ್ಲೇನೋ ಪ್ರಾಪರ್ಟಿ ಕೊಡ್ರು. ನಿಮ್ಮ ಬರುತ್ತೆ. ನಿಹಾಲ್ ಇಲ್ಲಿಲ್ವಲ್ಲ? ನಿಹಾಲ್ ಏನಕ್ಕೆ ಬೇಕು ನಿನಗೆ? ವಾಸನೆ ಬರ್ತಿದ್ದಂಗಿದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?